ನಾನು ತೊಗೊಂಡಿರೋ ಚಿಪ್ಸು ಇವೆರಡು ನಾಯಿಗೆ ಬೇಕಂತ 10 ಗಂಟೆ ತನಕ ವೆಯ್ಟ್ ಮಾಡ್ಬೇಕಂತೀಗ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೊಂಟೇನಿ ಅಂತ ಹೇಳಲ್ಲ, ಬಟ್ ಈ ವಿಡಿಯೋದೊಳಗೆ ಹಾಕ್ತೀನಿ ಪೂರ್ತಿ ಎಲ್ಲಿಗೆ ಹೊಂಟೇನಿ ಅಂತ. ನೋಡ್ರಿ, ಹೈವೇ, ಪೆಟ್ರೋಲ್ ಬಂಕ್. ನಾಷ್ಟ ಮಾಡೋಕೆ ಅಂತ ಬಸ್ ನಿಲ್ಸ್ಯಾರ, ಅದಕ್ಕೆ ಕೆಳಗೆ ಬಂದೆ. ಈ ವಿಡಿಯೋ ಪೂರ್ತಿ ಕಂಟಿನ್ಯೂ ಆಗಿ ನೋಡಿದ್ರೆ ಎಲ್ಲಿಗೆ ಹೊಂಟೇನಿ ಅಂತ ಗೊತ್ತಾಗ್ತೈತಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ರಾಜೇಶ್ವರಿ ಫುಡ್ ಉಡುಪಿ ರುಚಿ ಅಂತೆ. ಇದು ಯಾವ ಊರು ಅನ್ನೋದು ನಂಗೆ ಗೊತ್ತಿಲ್ಲ, ಒಟ್ಟು ಇಲ್ಲಿ ತಂದು ನಿಲ್ಸವ್ರೆ. ಇದು ನಾನು ಹೋಗ್ತಾ ಇರೋ ಬಸ್ಸು. ನೋಡೋಣ ಇದು ಯಾವ ಊರು ಅಂತಲೂ ನಂಗೆ ಗೊತ್ತಿಲ್ಲ. ನಾಷ್ಟ ಮಾಡಬೇಕು, ಹೊಟ್ಟೆ ಹಸಿತೈತಿ. ಬೆಳಗ್ಗೆ 7 ಗಂಟೆಗೆ ಬಸ್ ಹತ್ತೀನಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತಾನೆ ಏನಂತ. ಸಾಂಗ್ ಹಾಕ್ಯಾರ ಅಂತ ಯಾರು ಕೇಳಿಸ್ಕೊಂಡಿಲ್ಲ ಅಂತ ಯಾಕೆ ಬೇಜಾರು. ಅದಕ್ಕೆ ನಮ್ಮ ಮಕ್ಕಳ ಬಿಟ್ಟು ಡಿ-ಬೋರ್ಡ್ ಸಾಂಗ್ ಹಾಕ್ಯಾರ. ನಿಮಗೆಲ್ಲ ಕೆಲಸ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಅಯ್ಯೋ, ಅವ್ರು ಫೋನ್ ಬಂತು. ಸಾಂಗ್ ಹಾಕಾಯ್ತು. ಯಾವ ಸಾಂಗ್ ಅಂದ್ರೆ ಇಂದು ಗಂಡ ಕನಸು, ಆ ಸಾಂಗ್ ಹಾಕ್ಯಾರ. ಆ ಸಾಂಗ್ ಕೇಳ್ಕೊಂಡು ಜರ್ನಿ ಮಾಡತ್ತೀನಿ. ನಿಮ್ಗೆ ಈ ಸಾಂಗ್ ಇಷ್ಟ ಇಲ್ಲ, ಹೌದಾ ಇಲ್ಲ ಅಂತ ಕಮೆಂಟ್ ಮಾಡಿರಿ. ಇದುವರೆಗೂ ನಾನು ಶಿರಾ ಬಸ್ ಸ್ಟಾಪ ನೋಡಿರಲಿಲ್ಲ ಊರಿಗೆ ಹೋಗುವಾಗ. ಬರೀ ಶಿರಾ ಅನ್ನೋ ಊರ ಹೆಸರು ನೋಡ್ತಿದ್ದೆ, ಅವ್ರ ಬಸ್ ಸ್ಟಾಪ ನೋಡಿರಲಿಲ್ಲ. ನಾನ್ ಸ್ಟಾಪ್ ಬಸ್ ಅಂದ್ಕೊಂಡು ಹತ್ತಿದೆ. ನಮ್ಮ ಊರಿಗೆ ಹೋಗೋಕೆ ಯಾವ್ಯಾವುದು ಊರು ಅದಾವು ಆ ಎಲ್ಲ ಬಸ್ ಸ್ಟಾಪಿಗೂ ಹೊಂಟಾರಪ್ಪ ಇವರು. ನಾನಿನ್ನೂ ಯಾವಾಗ ರೀಚ್ ಆಗ್ತೀನಿ ನಾನು. ಒಂದು ಫೋನ್ ಹಿಡ್ಕೊಂಡು ಮಾತಾಡೋದು ನೋಡಿ ನಗಾಕತ್ತಾರ ಬಸ್ ಒಳಗೆ. ಅವರು ಪರವಾಗಿಲ್ಲ, ನಾನು ವೀಡಿಯೋ ಮಾಡೇ ಮಾಡ್ತೀನಿ. ನನಗೀಗ ನಿದ್ದೆ ಆತತಿ. ಮಕ್ಕೊಂಡು ಎದ್ದು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ತೊಗೊಂಡಿರೋ ಚಿಪ್ಸು ಇವೆರಡು ನಾಯಿಗೆ ಬೇಕಂತ. ಮಮ್ಮಿ ಬಂತು. ಇವೆರಡು ನಾಯಿಗೆ ನಾನು ತೊಗೊಂಡಿರೋ ಚಿಪ್ಸ್ ಬೇಕಂತ. ನನ್ನ ಹತ್ರನ ಬರತ್ತವು. ಗೈಸ್, ಊಟಕ್ಕೆ ಬಿಟ್ಟಿದ್ರು. ಈಗ ಊಟ ಮಾಡೋಕೆ 10 ನಿಮಿಷ ಅಂತ ಟೈಮು. ಅದಕ್ಕೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಚಿಪ್ಸ್ ತೊಗೊಂಡೇನಿ, ನಂಗೆ ಬೇಕು ಅಂತ. ನಾನು ತೊಗೊಂಡಿರೋ ಚಿಪ್ಸು ನಾಯಿಗೂ ಬೇಕು ಅಂತ ನಂಗೆ ಹೆದ್ರಿಕೆ ಆಗ್ಬಿಟ್ಟಿತ್ತು. ಆಮೇಲೆ ಒಬ್ರು ಅಂಕಲ್ ಬಂದು ಓದ್ತಿದ್ರು. ನೋಡ್ರಿ, ಹೈವೇದ ಹತ್ರ ನಿಲ್ಸಾರ. ಆ ಬಸ್ ಹೊಂಟೈತಿ. ಈ ಬಸ್ಸವ್ರು ಊಟಕ್ಕೆ ಹೋಗ್ಯಾರ. ಇನ್ನು ಯಾವಾಗ ರೀಚ್ ಆಗ್ತೀನೋ ನನ್ನ ಡೆಸ್ಟಿನೇಷನು. ಮಳೆ ಅಂದರೂ ಬರಾಬ್ಬರಿ ಐತಪ್ಪ. ಮಳೆ ಇಲ್ಲ, ಬಂದು ಹೋಗೈತಿ. ಇನ್ನು ಮತ್ತೆ ಯಾವಾಗ ಬರ್ತೈತೆ ಗೊತ್ತಿಲ್ಲ. ಏನಾರ ಹಾಕ್ತಾರಂತ ಆವಾಗಿಂದ ನೋಡಾತವು. ಪಾಪ ನಾನು ಚಿಪ್ಸ್ ಹಾಕ್ಬೇಕು ಅಂದ್ಕೊಂಡೇನಿ, ಅಲ್ಲ ಕುರ್ಕುರಿ ಹಾಕ್ಬೇಕು ಅಂದ್ಕೊಂಡೇನಿ. ಹೋಗೇ ಬಿಟ್ವಲ್ಲ, ಮತ್ತೆಲ್ಲಿ ಕಡಿತಾವ ಅಂತ ಹೆದರಿಕೆ. ಇಲ್ಲೊಂದು ನಾಯಿ ಐತಿ, ಹಾಕ್ತೀನಿ. ಅದು ಹೋಗೇ ಬಿಡ್ತು. ನಾನು ನಾನು ತೊಗೊಂಡಿರೋ ಕುರ್ಕುರಿ ತಿನ್ನಕ್ಕೆ ಯಾರಿಗೆ ಬೇಡ ಅನ್ನಿಸ್ತದೆ. ಯಪ್ಪ, ಇಲ್ಲೇ ಬಂತಿದ್ದು. ಇದಕ್ಕೆ ಹಾಕಂತ ತಡಿ ಹೋಗಿ. ಅಯ್ಯೋ, ಮೂಸು ನೋಡಲಿಲ್ಲ. ಕುರ್ಕುರಿ ತಿನ್ನ. ಕುರ್ಕುರಿ ತಿನ್ನಲ್ಲ ಇನ್ನು. ಮತ್ತು ಆಗಲ್ಲೇ ನಾನು ಕುರ್ಕುರಿ ಹಿಡ್ಕೊಂಡಿದ್ದಕ್ಕೆ ಓಡ್ ಬಂತ್ರಿ. ಅದು ಬೇಕು ಅಂತ ಈಗ ಹಾಕಿದ್ರೆ ತಿನ್ನಲೇ ಇಲ್ಲ. ಅದು ಓಲ್ಡ್ ನಾಯಿ ಅನಿಸ್ತತಿ. ಮಾಡ್ರನ್ ನಾಯಿ ಆಗಿದ್ರೆ ಕುರ್ಕುರಿ ತಿಂತಿತ್ತು. ಓಲ್ಡ್ ನಾಯಿ ಆಗಿದ್ದಕ್ಕೆ ಅದಕ್ಕೆ ಬಿಸ್ಕಿಟ್ ಬೇಕು. ನಾನು ನನ್ನ
ಡೆಸ್ಟಿನೇಷನ್ ರೀಚ್ ಆದೆ. ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ಗೆಸ್ ಮಾಡಿರಿ. ಯಾವುದಂದರೆ ನಮ್ಮ ಹುಬ್ಳಿ ಬಸ್ ಸ್ಟ್ಯಾಂಡ್. ನಾನಿವಾಗ ಹುಬ್ಳಿಗೆ ಬಂದಿದ್ದೀನಿ. ಹುಬ್ಳಿಗೆ ಬಂದೇನಿ. ಈಗ ನೆಕ್ಸ್ಟು ಧಾರವಾಡ ಹೋಗಬೇಕು. ಧಾರವಾಡ ಹೋಗೋಕ್ಕೆ ಎಲ್ಲದೋ ಬಸ್ಸು ನಂಗಂತೂ ಗೊತ್ತಿಲ್ಲ. ಇಲ್ಲಿ ಯಾರನ್ನಾದರೂ ಕೇಳಿ ಹತ್ತಬೇಕು. ಆಮೇಲೆ ಧಾರವಾಡ ರೀಚ್ ಆದಮೇಲೆ ಮತ್ತೆ ಹೇಳ್ತೇನೆ ನಿಮಗೆ. ಚಹಾ ಬೇಕೀಗ. ಗೈಸ್, ಇದು ಹುಬ್ಳ್ಯಾಗ ಚಿಗ್ರಿ ಬಸ್ ಫೇಮಸ್ಸು. ಇದೆಲ್ಲ ಕ್ಯೂ ಇರೋದು ಚಿಗ್ರಿ ಬಸ್ಗೋಸ್ಕರನೇ. ಈ ಕಡೆ ಬಸ್ ಸ್ಟ್ಯಾಂಡ್ ಏನೈತಿ ದೊಡ್ಡ, ಇದೆಲ್ಲ ಆ ಸೈಡು ಚಿಗ್ರಿ ಬಸ್ ಬರ್ತಾವೆ, ಆ ಕಡೆ ಗೋರ್ಮೆಂಟ್ ಬಸ್ ಬರ್ತಾವೆ ಅಷ್ಟೇ. ಗೈಸ್, ಇವರೆಲ್ಲ ನಮ್ಮ ಫ್ಯಾಮಿಲಿ. ಇವರು ನಮ್ಮ ಫ್ರೆಂಡ್ ಅವ್ರ ಅಪ್ಪಾಜಿ. ನೋಡ್ರಿ ಗೈಸ್, 10 ಗಂಟೆ ತನಕ ವೆಯ್ಟ್ ಮಾಡ್ಬೇಕಂತೀಗ. ಅದಕ್ಕೆ ಅಲ್ಲಿ ತನಕ ಫುಲ್ ಟಾಸ್ ಅನ್ನೋದು ಒಂದು ಕುರ್ಕುರಿ ತಿನ್ನತ್ತೀನಿ. 10 ಗಂಟೆ ತನಕ ಇಲ್ಲೇ ಬಸ್ ಸ್ಟಾಪ್ನಾಗ ವೆಯ್ಟ್ ಮಾಡಿ 10 ಗಂಟೆಗೆ ಬಸ್ ಬರ್ತೈತಿ, ಅವಾಗ ಹತ್ಕೊಂಡು ಹೋಗೋದು. ಈಗ ಜ್ಯೂಸ್ ಕುಡಿಯೋ ಟೈಮು. ಥ್ಯಾಂಕ್ ಯು. ಇಬ್ಬರು ಚಹಾ ಕುಡಿಯೋಕೆ ಹೊಂಟಾರ ನೋಡ್ರಿ, ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ. ಗಾಯ್ಸ್, ಇವಾಗ ನಾವು ಸಿರ್ಸಂಗಿಗೆ ಹೊಂಟೇವಿ. ಇವಳು ನಮ್ಮ ಮಾಮನ ಮಗಳು. ಸಿರ್ಸಂಗಿಗೆ ಹೋಗಿ ಊಟ ಮಾಡಿ ಮಕ್ಕೊಂಡು ನಾಳೆ ಏನೇನು ಪೂಜೆ ಐತೆ ಮುಗಿಸ್ಕೊಂಡು ಆಮೇಲೆ ಧಾರವಾಡ ಹೋಗೋದು. ಗೈಸ್, ಫೈನಲಿ ನಾವು ಸಿರ್ಸಂಗಿ ರೀಚ್ ಆದ್ವಿ. ಬೆಳಗ್ಗಿಂದ 5:30 ಇವತ್ತು ಜರ್ನಿ ಮಾಡಿ ಸುಸ್ತಾಗೇನಿ. ಊಟ ಬೇಡ, ಏನು ಬೇಡ, ಸುಮ್ಮನೆ ಮಕ್ಕಳಬೇಕೀಗ. ಆದರೂ ಊಟ ಮಾಡಿಲ್ಲ ಅಂದರೆ ಇವ್ರು ಬಿಡಲ್ಲ. ಹಾಗಾಗಿ ಊಟ ಮಾಡಿ ಮಕ್ಕೋಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸಿರ್ಸಂಗಿ ದೇವಸ್ಥಾನ ಹೆಂಗೈತಿ ಅಂತ ನಾಳೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿರಿ ನಮ್ಮ ಮನೆ ದೇವರು ಸಿರ್ಸಂಗಿ ಕಾಳಿಕಾ ದೇವಿ ಗುಡಿ ಹೆಂಗೈತಿ ಅಂತ ತೋರಿಸ್ತೀನಿ. ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಫಸ್ಟು ಮಕ್ಕೋಬೇಕು ನಾನು. ಎಲ್ಲರೂ ನಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಎಲ್ಲರೂ ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೋ ತನಕ ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋ ನೋಡಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.